ನೆನಪಿಡಿ, ನಾವು ಈ ಪ್ರಕರಣವನ್ನು ಇವತ್ತು ನಾವು ರಾಜ್ಯಾದ್ಯಂತ ಮಾತಾಡ್ತಾ ಇರೋದಕ್ಕೆ ಮೂಲ ಕಾರಣ ಪ್ರಜ್ವಲ್ ರೇವಣ್ಣ. ಆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದನ್ನೇ ನಾವು ಈ ಕ್ಷಣ ಚರ್ಚೆ ಮಾಡಬೇಕು. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬರಲ್ಲ. ಪರಾರಿಯಾಗಿರೋ ಪ್ರಜ್ವಲ್ ವಾಪಸ್ ಬರಲ್ಲ. ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ಕಾಮಣ್ಣ ಸದ್ಯಕ್ಕೆ ವಾಪಸ್ ಬರಲ್ಲ. ಯಾಕಂದ್ರೆ 15ನೇ ತಾರೀಕು ಬುಕ್ ಆಗಿದ್ದ ರಿಟರ್ನ್ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಪವರ್ ಟಿವಿ ಕಾಮಕಾಂಡ ಬಿಚ್ಚಿಡ್ತಾ ಇದ್ದಂತೆ ಪ್ರಜ್ವಲ್ ಎಸ್ಕೇಪ್ ಆಗಿದ್ದ. ರಾತ್ರೋರಾತ್ರಿ ಏಪ್ರಿಲ್ 27ನೇ ತಾರೀಕು ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ವಾಪಸ್ ಬರೋದಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ 15ನೇ ತಾರೀಕು ಒಂದು ಟಿಕೆಟ್ ಬುಕ್ ಆಗಿತ್ತು. ಆದ್ರೆ ಬುಕ್ಕಿಂಗ್ ಆಗಿದ್ದ ಏರ್ಲೈನ್ಸ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಯಾರು ಕ್ಯಾನ್ಸಲ್ ಮಾಡಿದ್ರು? ಜರ್ಮನಿಯ ಮ್ಯೂನಿಚ್ ಟು ಬೆಂಗಳೂರು ಇತ್ತು ಬುಕ್ಕಿಂಗು. ಮ್ಯೂನಿಚ್ ಟು ಬೆಂಗಳೂರು ಮಧ್ಯಾಹ್ನ 12 ಗಂಟೆಗೆ ಮ್ಯೂನಿಚ್ನಿಂದ ಹೊರಡ್ತಿದ್ರು. ಮಧ್ಯರಾತ್ರಿ 1 ಇಲ್ಲ 2 ಗಂಟೆಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಆ ಫ್ಲೈಟ್ ಇವತ್ತು ಬುಕ್ಕಿಂಗ್ ಆಗಿದ್ದಿದ್ರೆ ಅದರಲ್ಲೇ ಹೊರಟಿದ್ದಿದ್ರೆ. ಆದರೆ ಈಗ ಆ ಫ್ಲೈಟ್ ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಯಾರು ಕ್ಯಾನ್ಸಲ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅಫ್ಕೋರ್ಸ್ ಪ್ರಜ್ವಲ್ ರೇವಣ್ಣ ಆ್ಯಂಡ್ ಅವರ ತೈನಾತಿಗಳೇ ಮಾಡಿರ್ತಾರೆ. ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ವಾಪಸ್ ಬರೋ ಸೂಚನೆಗಳು ಲಕ್ಷಣಗಳು ಕಾಣ್ತಾ ಇಲ್ಲ. ಎಲ್ಲಿದ್ದಾರೆ ಗೊತ್ತಿಲ್ಲ. ಯಾರು ಇವ್ರ ಬಗ್ಗೆ ಮಾತಾಡ್ತಿಲ್ಲ. ಏಪ್ರಿಲ್ 26ನೇ ತಾರೀಕು ಮತದಾನ ಆಯಿತು. ಮಧ್ಯರಾತ್ರಿ 12 ಗಂಟೆ ಕಳೆದು ಏಪ್ರಿಲ್ 27ನೇ ತಾರೀಕು ಆರಂಭ ಆಯಿತು. ಆವತ್ತು ರಾತ್ರೋರಾತ್ರಿ ಹಾಸನದಿಂದ ಬೆಂಗಳೂರು ಮಾರ್ಗವಾಗಿ ವಿದೇಶಕ್ಕೆ ಎಸ್ಕೇಪ್ ಆಗ್ಬಿಟ್ಟ. ಕಳೆದ 17 ದಿನಗಳಿಂದ ಪ್ರಜ್ವಲ್ ಕಾಮಣ್ಣ ನಾಪತ್ತೆಯಾಗಿದ್ದಾನೆ. ಮೇ 1ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ SIT ನೋಟಿಸ್ ಕೊಟ್ಟಿತ್ತು. ವಕೀಲರ ಮೂಲಕ 1 ವಾರ ಕಾಲಾವಕಾಶವನ್ನ ಪ್ರಜ್ವಲ್ ಕೇಳಿದ್ದ. 1 ವಾರ ಅಲ್ಲ, ಈಗ 2 ವಾರ ಆಗಿದೆ. ಪ್ರಜ್ವಲ್ ಇನ್ನೂ ಪತ್ತೆಯಾಗ್ತಾ ಇಲ್ಲ. ತಂದೆ ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಆದ್ರೂ ಬರ್ತಾ ಇಲ್ಲ ಆರೋಪಿ ಪ್ರಜ್ವಲ್. ಅಪ್ಪ ಅರೆಸ್ಟ್ ಆಗಿ ಜೈಲಲ್ಲಿ ಕೂತಿದ್ರು, ಬರ್ತಾ ಇಲ್ಲ. ಬುಕ್ಕಿಂಗ್ ಆಗಿದ್ದ ವಿಮಾನದ ಟಿಕೆಟ್ ಕೂಡ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ. ಸದ್ಯಕ್ಕಂತೂ ವಾಪಸ್ ಬರದೇ ಇರುವಂತ ನಿರ್ಧಾರ ಮಾಡಿದಾನ ಕಾಮಾಂಧ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅತ್ಯಾಚಾರಿ ಪ್ರಜ್ವಲ್ ತಲೆ ಮರೆಸ್ಕೊಂಡಿದ್ದಾನೆ. ಎಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ, ಯಾರ ರಕ್ಷಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾನೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಪ್ರಜ್ವಲ್ ರೇವಣ್ಣ 17 ದಿನ ಆಯಿತು ಬೆಂಗಳೂರಿನಿಂದ ಓಡ್ ಹೋಗಿ. 17 ದಿನ ಆದರೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅನ್ನೋದ್ರ ಬಗ್ಗೆ ನಮಗೊಂದೇ ಒಂಚೂರು ಮಾಹಿತಿ ಇಲ್ಲ ಅಂತಂದ್ರೆ ಯಾವ ಲೆವೆಲ್ಗೆ ಆತ ಅಡಗಿಕೊಂಡಿರಬಹುದು ಅನ್ನೋ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ. ದೀಪಾ, ಗುಡ್ ಮಾರ್ನಿಂಗ್. ಪ್ರಜ್ವಲ್ ವಿಚಾರವೇ ಸೈಡ್ ಲೈನ್ ಆಗ್ತಾ ಇದೆ. ಪ್ರಜ್ವಲ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆದ್ರು, ಮತ್ತೊಬ್ರು ಮಗದೊಬ್ರು 3, 4, 5 ಅರೆಸ್ಟ್ ಆದರೂ ಕೂಡ ಪ್ರಜ್ವಲ್ ಅರೆಸ್ಟ್ ಆಗ್ತಾ ಇಲ್ಲ. ಪ್ರಮುಖ ಆರೋಪಿ ಅರೆಸ್ಟ್ ಆಗ್ತಾ ಇಲ್ಲ. ಎಲ್ಲಿದ್ದಾರೆ? ಪ್ರಣತ್, ನಿಜ ಇವತ್ತು ಪ್ರಜ್ವಲ್ನ ನಾಳೆ ಅಂದರೆ 15ನೇ ತಾರೀಕು ವಾಪಸ್ ಬರಬೇಕಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಅವರು ಬರುವಂತಹ ಸುಳಿವು ಇಲ್ಲ. ಜೊತೆಗೆ 15ನೇ ತಾರೀಕು ಬುಕ್ ಆಗಿದ್ದಂತಹ ಟಿಕೆಟ್ ಕೂಡ ಈಗ ಕ್ಯಾನ್ಸಲ್ ಆಗಿದೆ ಅನ್ನುವಂತಹದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಪ್ರಜ್ವಲ್ ಇನ್ನೂ ಕೂಡ ಇಂಡಿಯಾಗೆ ಬರುವಂತಹ ಯಾವುದೇ ಸೂಚನೆಗಳು, ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇದೆ. ಈಗ ಆಲ್ರೆಡಿ ಅವರಿಗೆ ಲುಕ್ಔಟ್ ನೋಟಿಸ್ ಕೊಡಲಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಕೊಡಲಾಗಿದೆ. ಯಾವುದಕ್ಕೂ ಕೂಡ ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಜೊತೆಗೆ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಬಹುತೇಕ ಜನ ರೇವಣ್ಣ ಅರೆಸ್ಟ್ ಆದ ಬೆನ್ನಲ್ಲೇ ಬರ್ತಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆ ಇತ್ತು. ಅದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇನ್ನು SIT ಅಧಿಕಾರಿಗಳು ಕೂಡ ಲುಕ್ಔಟ್ ನೋಟಿಸ್ಗೆ ಸುಮ್ಮನಾಗಿದ್ದಾರೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ ಅನ್ನುವಂತಹದನ್ನ ಪತ್ತೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಒಂದ್ ಕಡೆ ದುಬೈ ಅಂತಾರೆ, ಒಂದ್ ಕಡೆ ಜರ್ಮನಿ ಅಂತಾರೆ. ಆದ್ರೆ ಎಲ್ಲಿದ್ದಾರೆ ಇವರು ಅನ್ನುವಂತಹದ್ದು ಸ್ಪಷ್ಟವಾಗಿ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರುವಂತಹ ಯಾವುದೇ ಸೂಚನೆಗಳಂತೂ ಕಂಡು ಬರ್ತಿಲ್ಲ. ಹಾಗಾಗಿ ಚುನಾವಣೆ 2ನೇ ಹಂತ ಮುಗಿದ ಮೇಲೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನುವಂತಹದ್ದಿತ್ತು, ಅದು ಕೂಡ ಆಗಲಿಲ್ಲ. ಇದೀಗ ಚುನಾವಣೆ ಫಲಿತಾಂಶ ಬಂದ ನಂತರ ಬರ್ತಾರೆ ಅನ್ನುವಂತಹದ್ದಿದೆ. ಅಂದರೆ ಇನ್ನೂ 1 ತಿಂಗಳ ಕಾಲ ಅವರು ವಿದೇಶದಲ್ಲೇ ತಲೆಮರೆಸ್ಕೊಂಡಿರ್ತಾರೆ ಅನ್ನುವಂತಹದ್ದಂತೂ ಗೊತ್ತಾಗ್ತಾ ಇದೆ. 15ನೇ ತಾರೀಕು ಫಿಕ್ಸ್ ಆಗಿದ್ದಂತಹ ರಿಟರ್ನ್ ಟಿಕೆಟ್ ಕೂಡ ಇದೀಗ ಕ್ಯಾನ್ಸಲ್ ಆಗಿರುವಂಥದ್ದು. ಕ್ಯಾನ್ಸಲ್ ಮಾಡಿದ ಯಾರು ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಪಷ್ಟತೆ ಇಲ್ಲ. ಹಾಗಾಗಿ ಸದ್ಯದ ಮಟ್ಟಿಗಂತೂ ಈ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದಿಷ್ಟು ತನಿಖೆ ಏನಿದೆ ಅದು ಸೈಡ್ಲೈನ್ ಆಗಿರೋದಂತೂ ನಿಜ. ಪ್ರಣತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ. We'll be right back.